ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋ ರೋಡಲ್ಲೇ ಸಿಕ್ಕಂತ ನ್ಯಾಚುರಲ್ ರಿವರ್ ಸ್ಟ್ರೀಮ್. ಇದು ನಮ್ಮದು ಫೇವರೆಟ್ ಸ್ಪಾಟು. ಗೆಣಸು ಚಿಪ್ಸ್ ಮಾಡ್ತಾರೆ, ಟಾಪಿಕ ಚಿಪ್ಸು. ಅನೀಶ್ನ ಕಳಿಸಿದ್ದೀನಿ ತೊಗೊಂಬರೋಕ್ಕೆ. ಸಾಕಾಗಿರುತ್ತಿಲ್ಲಿ. ನಮ್ಮ ಅನೀಶ್ ತಂದುಬಿಟ್ರೆ ಕೂತ್ಕೊಂಡು ಇಲ್ಲೇ ಕಾರಲ್ಲಿ ಕೂತ್ಕೊಂಡು ತಿನ್ಕೊಂಡು ಹೋಗೋದು ಕೆಲಸ ಇವಾಗ ನಮ್ಮದು. ಟಾಪಿಕ ಚಿಪ್ಸು ಸಾಕಾಗಿರುತ್ತೆ ಕೇರಳದಲ್ಲಿ. ನೋಡಿ ನಮ್ಮ ಹುಡುಗ ಹೆಂಗೆ ತರ್ತಾವ ಜೋಶಲ್ಲಿ ತಿನ್ಕೊಂಡು. ಫುಲ್ ಮಳೆ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ನಮಗೇನು ಟೈಮ್ ಪಾಸ್ ಆಗೋಕ್ಕೆ ಐಟಮ್ ಸಿಕ್ಬಿಟ್ರೆ ತಿನ್ಕೊಂಡು ಓಡಿಸ್ತಾ ಇದ್ದೀವಿ. ಬರೋ ಹೆಂಗಿದೆ ಗೊತ್ತಾ, ನೀವು ಟ್ರೈ ಮಾಡಲೇಬೇಕು, ಮಾಡಿ ಚೆನ್ನಾಗಿದೆ. ಸೊ ಮಳೆ ಬರ್ತಾ ಇದೆ, ಹಂಗೆ ಒಂದು ಡ್ರೈವ್ ಹೋಗ್ತಾ ಇಲ್ಲ, ಒಂದು ಒಳ್ಳೆ ವ್ಯೂ ಸಿಕ್ತು. ನಿಂತ್ಕೊಂಡು ರೆಕಾರ್ಡ್ ಮಾಡೋಣ ಅಂತ ಇಳ್ಕೊಂಡೆ. ಹುಷಾರು. ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ನೋಡಿ ಹೆಂಗೆ ಹೊರಗಡೆ ಪರಿಸ್ಥಿತಿ ಹೆಂಗಿದೆ. ಒಂದು ಲೆವೆಲ್ ನೆಂದಿದ್ದೀವಿ ಅಷ್ಟೇ. ಒಂದೊಳ್ಳೆ ಕಡೆ ಟೀ ಕುಡಿಯೋಣ ಅಂದ್ಬಿಟ್ಟು ಪಕ್ಕ ನಮ್ಮ ಗ್ಲಾಸಲ್ಲಿ ಕೊಡ್ತಾರಲ್ಲ ಆ ಟೀ ನೋಡಿ ಆಂಟಿ ರೆಡಿ ಮಾಡ್ತಾ ಇದ್ದಾರೆ. ಈ ಮಳೆ ಟೀ ಕುಡ್ರೇ ಅದ್ರ ಮಜಾ. ಲೈಟಾಗಿ ಒಂಚೂರು ಬಜ್ಜಿ ಇದ್ದೀರಿ ಇನ್ನೂ ಮಜಾ, ಬಟ್ ಬಜ್ಜಿ ಇಲ್ಲ, ಪರವಾಗಿಲ್ಲ. ಪಕ್ಕ ನಮ್ಮ ಕೇರಳ ಸ್ಟೈಲ್ ಟೀ ಬಂತು ಟೀ ಬಂತು. ಚಾಯ ಈ ಮಳೆಗೂ ಈ ಟೀಗೂ ಸೂಪರ್. ರೋಡಲ್ಲೇ ಸಿಕ್ಕಂತ ನ್ಯಾಚುರಲ್ ರಿವರ್ ಸ್ಟ್ರೀಮ್. ಫುಲ್ ಮಳೆ ಬಂದು ವಾಡದ್ ಬಿಸಾಕ್ತಾ ಇದೆ. ಫುಲ್ ಮಳೆ ಅಂದರೆ ಮಳೆ. ಮಳೆ ಬರೋಕ್ಕೆ ಮೀಟ್ರ್ ಬೇಕಂತೆ. ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಬಂದ್ಬಿಟ್ಟಿದ್ದೀವಿ. ಬಂದಮೇಲೆ ಹೋಗ್ತಾ ಇರೋದೆ ನೋಡಿ. ಆ ಬೆಟ್ಟ ಫುಲ್ ಕಾಣ್ತಾನೆ ಇಲ್ಲ, ಹೆವಿ ಮಳೆ ಮಳೆ. ಸೊ ಬನ್ನಿ ನೋಡೋಣ ಏನೇನಾಗುತ್ತೆ, ಏನಾಡ್ಕತ್ತೆ. ಹೆವಿ ಮಳೆ ಸದ್ಯ ನ್ಯೂಸಲ್ಲಿ ಬರ್ತಾಯಿದ್ರೆ ಸಾಕು. ಧೈರ್ಯ ಮಾಡಿ ಆಂಜನೇಯ ಸೇರ್ಕೊಂಡು ಹೋಗ್ತಾ ಇದೀವಿ. ಜೈ ಆಂಜನೇಯ. ಬಾಯ್ಸ್ ಎಲ್ಲ ಕಾಯ್ಕೊಂಡು ನಮ್ಗೆ ವೆಲ್ಕಮ್ ಮಾಡಕ್ಕೆ ನಿಂತ್ಬಿಟ್ಟಿದ್ದಾರೆ. ಫುಲ್ ಮಳೆ 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 ಫುಲ್ ಮಳೆ. ಬಂದ್ವಿ ವಯನಾಡ್ಗೆ ನಮ್ಮ ಸ್ಟೇಗೆ ಬಂದಿದ್ದೀವಿ. ಲೊಕೇಶನ್ ಮಾತ್ರ ಸೂಪರು. ಪ್ರಾಬ್ಲಮ್ ಏನು ಅಂದರೆ ಮಳೆ ಇದೆ. ಮಳೆ ಇರೋದ್ರಿಂದ ಜಾಸ್ತಿ ಏನು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಿರುತ್ತೆ ಭಯ ಅಂದರೆ ಈ ಲ್ಯಾಂಡ್ ಸ್ಲೈಡ್ ಭಯ ಇರ್ತವೆ. ಬಟ್ ಏನು ಟೆನ್ಷನ್ ಬೇಡ, ಸೇಫ್ ಜಾಗದಲ್ಲಿದ್ದೀವಿ. ಫುಲ್ ಕಾಫಿ ತೋಟ ಸರೌಂಡೆಡು. ಇದು ಮನೆ ಇಲ್ಲಷ್ಟೇ. ಮಳೆ ಏನು ಮಾಡ್ತೀವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಳೆ ಬಂದರೆ ಇಲ್ಲೇ ಕೆಸರು ಬಿದ್ದು ಓದಾಡೋದಷ್ಟೇ. ಒಳ್ಳೆ ಕೆಸರಿದೆ. ಬಾಲ್ ತೊಗೊಂಡು ಫುಟ್ಬಾಲು ವಾಲಿಬಾಲು ತೊಗೊಂಡು ಇಲ್ಲಿ ಆಡ್ಕೊಂಡು ಬಿದ್ಕೊಂಡ್ರೆ ಆಯಿತು. ನೋಡೋಣ. ಸ್ವಿಮ್ಮಿಂಗ್ ಪೂಲ್ ಮಜಾ ಮಾಡೋಣ ಅಂತ ವಯನಾಡಿಗೆ ಬಂದಿದ್ದೀವಿ ಆಫೀಸಿಂದ. 23 ಜನ. ಏನು ಮಜಾ ಮಾಡೋದು ಗೊತ್ತಾಗ್ತಾ ಇಲ್ಲ. ಮಳೆಲೇ ಮಜಾ. ಯಾವ ಥರ ಮಜಾ ಅಂತ ಇವಾಗಿಂದ ನೋಡ್ತೀರಾ. ನೋಡಿ ಇದೇ ಮಜಾ, ಮಳೆಯಲ್ಲಿ ಮಜಾ.
ಹೆಂಗೆ ನಮ್ಮಣ್ಣ ಹಾಕರು. ಅಣ್ಣ ನಮ್ಮಣ್ಣ ಹಾಕ್ ಏನಂದ ಹಾಕ್. ನಮ್ಮಣ್ಣ ಹಾಕ್ ಇನ್ನೊಂದ ಹಾಕ್. ಬಾಯ್ಸ್, ಹೌ ಇಸ್ ದ ಜೋಶ್? ಬನ್ನಿ ಐತೇನು Raj bro, jump! Jump! We want to jump! We want jump! Ready! Okay. Ba! Butterfly jump! Come on! Maga ninja jump! Come on, bro! ಚೆನ್ನಾಗಿ ಹೊಡಿತಾನೆ. Sound. Whom shall you catch, huh? Whom shall you catch? Stop your hand. Kushal. Not Kushal. Kushal out. What will they do now? What are they doing? Yes, they are coming out. Continue. They are already standing, sir. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ದಿನ ತುಂಬಾ ಎಂಜಾಯ್ ಮಾಡೋಂತ ಬಂದಿದ್ದೀವಿ. ಆದ್ರೆ
ಈಗ ಮುಂಚೆ ಮಳೆ ಬಂತು ಎಲ್ಲ ಸ್ಪಾಯ್ಲ್ ಆಯ್ತು. ಯಾವಾಗ ನಿಲ್ಲುತ್ತೆ ಒಂದು ಟೀ ಕೇಳಿ ಹಾಫ್ ಅನ್ ಅವರ್ ಆಯ್ತು. ಸಾರಿ 1 ಅವರ್ ಆಯ್ತು, ಇನ್ನೂ ಬಂದಿಲ್ಲ. ಇನ್ನು ಆ 1 ಅವರ್ ಹೋದ್ರೆ ಸ್ಟಾರ್ಟ್ ಆಗುತ್ತೆ ಪಾರ್ಟಿ. ಟೀ ಬಂದ್ರೆ ಏನೋ ಬಂದಿಲ್ಲ ಎಂದು ಅವ್ರು ನೋಡಿ ಅವ್ರು ಬೇರೆ ಯಾರಿಲ್ಲ. ಯಾರ ಟ್ಯಾಂಗಲ್ ಪ್ರಿನ್ಸಸ್ ಟ್ಯಾಂಗಲ್ ಅವರ 1000 ಲೀಟ್ರು ಮಳೆ ಬಂತು. ನಮ್ಮ ಹರ್ಷ ಇವರು ಪಾರ್ಟಿ ಟ್ರಿಪ್ ಹೊರಗಡೆ. ಸೊ ಮಳೆಯಲ್ಲಿ ಪಾಪ ಮಳೆನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು. ಕರೆದ್ರೇನೆ ಬರೋದವರು. ಸೊ ವರುಣನ ಆರ್ಭಟಕ್ಕೆ ಕತ್ತರಿ ಹೋದ ಪ್ರಜೆಗಳು. ಇಲ್ಲಿ ನಾವು ಮಾಡುತ್ತಿರೋದು ಒಂದೇ ಮಳೆಯ ಕ್ಷಣವನ್ನು. Tajawal, hello. How are you enjoying the rain? ಬರ್ತಾರೆ. Enjoying the rain, but the atmosphere, but still. Please. 10 minutes. We'll hope for the best. ರಾಹುಲ್ ಅಣ್ಣ ಇವ್ರ ಗೈಡ 2 ವಿಷಯ ಚಟಾಪಟ ಹಾಕು ಸಾಕು. 6 ಗಂಟೆ ಆಯ್ತು, ಒಂದು ರಂಗೋಲಿ ಹಾಕೋಣ. ಏನ್ ಮಾಡ್ತಿದ್ದೆ? ಬೆಳಗ್ಗೆ ಜಲ್ದಿ ಎದ್ದೋಲಿ ರಂಗೋಲಿ ಹಾಕಿ. ನಾಳೆ ರಂಗೋಲಿ ಕಾಂಪಿಟೇಷನ್ 8 ಈ ಮಳೆಯಲ್ಲಿ ಯಾರು ರಂಗೋಲಿ ಇಟ್ಟಿ ಡಾಟ್ಸ್ ಇಟ್ಟಿ ರಂಗೋಲಿ ಹಾಕಿದ್ರೆ ಅವ್ರಿಗೆ ಕಲೆಕ್ಟ್ ಆಗಿರೋ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾ ಇರೋಣ ಬೆಂಗಳೂರು. ಯಾರು ಮಾಡ್ತೀರಾ? ಹೌದು ಅವತ್ತು ಸಂಕ್ರಾಂತಿಗೆ ಯೂಸ್ ಮಾಡ್ತಲು ಏನಾಗಿದೆ ಕೌಗೆ ಇಲ್ಲಿ ಆ ಪಕ್ಕ ಹೋಗಿ ಕಳಿಸ್ತಾರೆ. ಕನ್ನಡ ಮಾತಾಡ್ತಿದ್ರೆ ಬರುತ್ತೆ. 1 ಟೀ 1 ಅವರ್ ಹಸುವಿಂದ ಈಗ ಶುಗರ್ ಕೇನ್ ಬಾಯಿಗೆ ರಾಗುಲ ಆಚೆ ತೆಲುಗು ನಮಸ್ಕಾರ ವಂದನೆಗಳು. ಇಂದಿನ ದಿನ ಹೆಂಗೋಯ್ತು? ಸೊ ವಿ ಸ್ಟಾರ್ಟೆಡ್ early morning 5 o'clock from RJ Tech Park. So it was fun filled thrill selfie with the Harish bro. ಬಿಟ್ರು ಒಂದು ಚಟಾಪಟ ಇವನು ನನ್ನ ಮೇಲೆ ಒಂದು ಕೂತ್ಕೊಂಡ. ಗೇರ್ ಹಾಕಿದ್ರೆ ಚೆನ್ನಾಗಿತ್ತು. ಗೇರ್ ಬಗ್ಗೆ ಆಮೇಲೆ ಶುಗರ್ ಬಂತು ಹಂಗೆ ಕ್ಯಾಮ್ರಾ ಅಣ್ಣ ಶುಗರ್ ಬಂತು ಶುಗರ್ ಬಂತು. ಸೊ ಆಮೇಲೆ ಏನ್ ಮಾಡಿದೀವಿ, ಸುತ್ತಾಡ್ಕೊಂಡು ಹಂಗೆ ಹಿಂಗೆ ಬಂದ್ವಿ. ಬಂದಾದ್ಮೇಲೆ ಗೊತ್ತಾಯ್ತು ಮಳೆ ಬಂದ ಗೊತ್ತಾಯ್ತು. ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಜಂಪು ಇವಾಗ ಯಾವಾಗ ಮಳೆ ನಿಲ್ಲುತ್ತಂತ ವೇಟಿಂಗು. ಇದರಲ್ಲಿ 1 ಅವರ್ಗೆ ಟೀಗೆ ವೇಟಿಂಗ್ ಬೇರೆ. ಬಜ್ಜಿ ಬೇರೆ ಆಗ್ತದೆ. ಶುಗರ್ ಬಂದಿದೆ, ನೋಡೋಣ. ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ಬಜ್ಜಿ ಬರುತ್ತೆ ನೋಡೋಣ. ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋ ಒಂದು ದಿನೇಶ್ ಗುಡ್ ಡಿಸಿಷನ್ಸ್ ನೀವು ತಗೊಂಡಿರೋದು. 4,000 ರೂಪಾಯಿ ಕೊಟ್ಟು ಬುಕ್ ಮಾಡಿರೋದು. ಯಾರು ಒಳ್ಳೇದು ನಿಮ್ಗೆ ಬಂದಿದ್ರೆ ಜಾರಿ ಬಿಟ್ಟು ಕೆಳಗೆ ಬಿದ್ದಾಯ್ತು. 2 ಸತಿ ಆಲ್ರೆಡಿ 2 ಕೇಸಸ್ ಆಗಿದೆ, 3 ಆಗಿದೆ. ಒಂದು ಬೆಡ್, ಒಂದು ರೆಡ್, ಒಂದು ಟಯರ್ಡ್. ಒಳ್ಳೆ ಡಿಸೈನ್ ಬಂದಿಲ್ಲ. So we'll meet you on Tuesday. Hope sure you'll come. We will meet you. Next time we will follow your decisions. Come on guys. Thank you. Chatapata. One more and ಇದು ವೈನಾಡಿನ ಮಳೆಯ ಅಬ್ಬರಕ್ಕೆ ಆಗಿರುವಂಥ ಸ್ಥಿತಿ. ಸೊ ನೀವು ನೋಡ್ಬೋದು ರೋಡ್ನಲ್ಲಿ
ಫಾಗ್ ಯಾವ ಲೆವೆಲ್ಗಿತ್ತು ಅಂದರೆ ಒಂದು 100 ಮೀಟರ್ಸಲ್ಲಿ ಬರೋ ಗಾಡಿ ಕೂಡ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ. ಹತ್ತಿರ ಅಂದಮೇಲೆ ಗೊತ್ತಾಗ್ತಿತ್ತು ನಿಮಗೆ. ಸೊ ಇಷ್ಟು ಫಾಗಿ ಆಗಿತ್ತು, ಮಳೆ ಜೋರಿತ್ತು, ಗಾಳಿನೂ ಜೋರಿತ್ತು. ನಾವು ಕಾರು ಮರದ ಕಡೆ ನಿಲ್ಲಿಸ್ಬೇಕು ಅಂದರೆ ಭಯ ಆಗ್ತಿತ್ತು. ಸೊ ಅಷ್ಟು ಜೋರು ಗಾಳಿ, ಅಷ್ಟು ಜೋರು ಮಳೆ ಇತ್ತು. ರೆಡ್ ಅಲರ್ಟ್ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ರು. ನಾವು ಬಂದಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ರೂಮಲ್ಲೇ ಇರೋಣ ಅಂಥೇಳಿ ಫಸ್ಟ್ ಡೇ ಎಲ್ಲೂ ಹೋಗಲಿಲ್ಲ. ರೂಮಲ್ಲೇ ನೀವು ನೋಡ್ದಂಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿದ್ವಿ. ರಾತ್ರಿ ಒಂದು ಒಳ್ಳೆ ಪಾರ್ಟಿನೂ ಮಾಡಿದ್ವಿ. ಅದಾದ ನಂತರ ಬೆಳಗ್ಗೆ ನನ್ನ ವಾಯ್ಸ್ ಹೋಗ್ಬಿಟ್ಟಿತ್ತು. ಸೊ ನಾನು ಮಾತಾಡಿದ್ರೆ ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಜಾಸ್ತಿ ಮಾತಾಡಲಿಲ್ಲ, ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಎಂಥ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ತುಂಬ ರಿಸ್ಕಲ್ಲಿದ್ವಿ. ನಮಗೂ ಅನಿಸ್ತಿತ್ತು ಈಚೆನೇ ಬರಬಾರ್ದಾಯಿತು ರೂಮಿಂದ ಅಂತ. ಇದು ಒಂದು ವ್ಯೂ ಪಾಯಿಂಟು, ಅಲ್ಲಿ ಹೋದರೆ ತುಂಬ ವ್ಯೂ ಕಾಣುತ್ತೆ ಚೆನ್ನಾಗಿ ಬೇರೆ ಟೈಮಲ್ಲಿ. ಬಟ್ ಇವತ್ತಿನ ಪರಿಸ್ಥಿತಿ ಈ ಥರ ಇತ್ತು, ಏನು ಕಾಣಿಸ್ತಿರ್ಲಿಲ್ಲ. ಬಟ್ ಸ್ಟಿಲ್ ಒಂದು ಸರಿ ಹೋಗಿ ನೋಡಿದ್ವಿ. ಬಟ್ ಈ ಫಾಗು, ಈ ಗಾಳಿ, ಈ ಮಳೆನೂ ಎಂಜಾಯ್ ಮಾಡೋಕ್ಕೆ ಒಂಥರ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಯಾವುದೇ ಕಾರಣಕ್ಕೂ ಇಷ್ಟು ವರ್ಸ್ಟ್ ಸಿಚುವೇಶನ್ ನಮಗೆ ಸಿಗಲ್ಲ. ಸೊ ಅದನ್ನು ಎಂಜಾಯ್ ಮಾಡಿದ್ವಿ. ಆಮೇಲೆ ಅಲ್ಲೊಂದು ಲೋಕಲಲ್ಲಿ ಒಂದು ಪ್ಲೇಸ್ ಇತ್ತು. ಈ ಪ್ಲೇಸ್ ಬಂದು ಮಕ್ಕಳಿಗೆಲ್ಲ ಕರ್ಕೊಂಬಂದರೆ ಅಲ್ಲೇ ವೈನಾಡಲ್ಲಿ ಒಂದೊಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಸಿಂಪಲ್ಲು ಬಟ್ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಆಟ ಆಡೋಕ್ಕೆಲ್ಲ ಕರ್ಕೊಂಬರ್ಬೋದು. ನೀವು ಟೈಮ್ ಪಾಸ್ ಮಾಡ್ಬೋದು. ಶಾಪಿಂಗ್ ಎಲ್ಲ ಇದೆ, ಊಟನೂ ಎಲ್ಲ ಪಕ್ಕನೇ ಸಿಗುತ್ತೆ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ಲಿದೆ. ಡೇ ಟೈಮಲ್ಲಿ ಬಂದರೆ, ನಾರ್ಮಲ್ ಟೈಮಲ್ಲಿ ಬಂದರೆ ಸುತ್ತಲೂ ಬೆಟ್ಟ, ಒಳ್ಳೆ ಕ್ಲೌಡ್ಸ್ ಮೂಮೆಂಟ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಮುಂದೆ ವೀಡಿಯೋಲಿ ನೋಡ್ತೀರ, ಅದೆಲ್ಲ ಹಾಕಿದ್ದೀನಿ ನಾನು. ಒಟ್ಟಿನಲ್ಲಿ ಸೆಕೆಂಡ್ ಡೇ ನಾವು ಹೊರಗಡೆ ಬಂದು ಈ ಥರ ಟೈಮ್ ಪಾಸ್ ಮಾಡಿದ್ವಿ. ಫಸ್ಟ್ ಡೇ ಅಂತೂ ಫುಲ್ ರೂಮೇ, ಆ ಮಳೆಯಲ್ಲಿ ಇದರಲ್ಲಿ ಒಳ್ಳೆ ಮಜಾ ಮಾಡಿದ್ದೀವಿ. ನಮ್ಮ ಬಾಯ್ಸ್ ನೋಡಿ ಕೂತ್ಕೊಂಡಿದ್ದಾರೆ. ಎಲ್ಲ ಕೂತಿದ್ದಾರೆ. ಇನ್ನು ಲಂಚ್ ಬಂದು ನಮ್ಮದು ವಾಯ್ಸು ಹೋಗಿದೆ. ನಮ್ಮ ವಾಯ್ಸ್ ಓವರು ಫ್ರೇಮಲ್ಲಿ ಕೊಡ್ತಾರೆ. ನಾನೇ ಸೊ ಹಾಯ್ ಟೀಮ್. ಸೊ ಸಿನ್ಸ್ 1 hour ನಾವು ವೇಟ್ ಮಾಡ್ತಾ ಇದ್ದೀವಿ, ಆರ್ಡರ್ ಕೊಟ್ಟು ಇನ್ನೂ ಬಂದಿಲ್ಲ. ಸೊ ಎಲ್ಲರೂ ಇನ್ನು ಮುಖ ನೋಡಿ, ಇಲ್ಲಿ ತಿಳಿ ಕೂರಿಸಿದ್ರು. ಇವನು ಪಾಪ ರಾತ್ರಿಯಿಂದ ತಿಂದಿಲ್ಲ, ತಯಾರಾಗಿಬಿಟ್ಟಿದ್ದಾನೆ. ಇವರು ನಮ್ಮ ಸುರೇಶ್ ಅವರು ಎಲ್ಲ ಒಂದೊಂದು ವೇಟ್ ಮಾಡ್ತಾ ಇದ್ದಾರೆ, ಯಾರಿಗೆ ಇನ್ನೂ ಫುಡ್ ಬಂದಿಲ್ಲ. ಸೊ ವಿ ಆರ್ ವೇಟಿಂಗ್. ಇಲ್ಲಿ ಪಾಪ ಕಾಯ್ದು ಇದಕ್ಕೆ ಒಂದು ಸ್ಟೆಪ್ ಆಗಬೇಕು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ರೋಡ್ ಸೈಡು ಬೇಲ್ಪುರಿ, ಇಡ್ಲಿ ಅಲ್ಲಿ ಹೋದರೆ 2 ನಿಮಿಷಕ್ಕೆ ಸಿಗುತ್ತೆ. ಈ 1 hour ತಟ್ಟೆ ಕೊಡ್ತಾರೆ. ಊಟ ಕೊಡೋದು ಯಾವಾಗ ಅಂತ ಗ್ಯಾರಂಟಿ ಇರಲ್ಲ. ನೀರು ಇಲ್ಲ ಅಂತ ನೋಡಿ ಪಾಪ. ತಿಂದಿಲ್ಲ, ಇವತ್ತು ಮೇನ್ ಫಂಕ್ಷನ್ ಇದೆ. ಇದನ್ನಲ್ಲೇ ಚುಚ್ಚೋದು. ಬನ್ನಿ, ಎಲ್ಲರೂ ಗಿಫ್ಟ್ ಕೊಡಿ, ಹರ್ಷಾಗೆ ಗಿಫ್ಟ್ ಕೊಡಿ, ಫಂಕ್ಷನ್ ಅಟೆಂಡ್ ಮಾಡಿ. ಬಾಳೆಹಣ್ಣು ಕೊಡಿ. ಕಾದೆ ಉಳ್ಳು ಕೂತಿಲ್ಲ. ಊಟ ಬಂದಿದ ತಕ್ಷಣ ನಮ್ಮೆಲ್ಲ ಬಾಯ್ಸ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ಊಟ ಆಯ್ತು.
ಬನ್ನಿ ಬನ್ನಿ ಊಟ ಮಾಡೋಣ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನೀನು ನೀರು ಹಾಕಿದ್ರೆ ಪಾಪ ಬದುಕೊಂಡ್ಬಿಡುತ್ತೆ, ಜೀವ ಬಂದ್ಬಿಡುತ್ತೆ. We will meet you. Next time we will follow your decisions. Come on guys. Thank you. ಚಟಪಟ. One more ಅಂತ ವೀಕ್ಷಕರೇ. ಮುಂದೆ ಏನಾಯಿತು? ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ವೇನಾಡಿಂದ ಬ್ಯಾಂಗ್ಳೂರ್ ರಿಟರ್ನ್ ಆಗ್ತೀವಿ. ಏನೇನಾಯಿತು ಎಲ್ಲ ನೋಡಿದಂತೆ, ಅದು ಒಳ್ಳೆ ಮಜಾ ಇದೆ ವಿಡಿಯೋ. ಸೊ ಕಾಯ್ತಾಯಿರಿ. ಸಿ ಆಲ್ ಸೂನ್. ಮತ್ತೆ ಸಿಗೋಣ. ಟೇಕ್ ಕೇರ್. ಮಸ್ತ್ ಮಜಾ ಮಾಡಿ.